ವಿಮಾನ ಪ್ರಯಾಣಿಕರ ಅಚ್ಚುಮೆಚ್ಚಿನ ಏರ್ಲೈನ್ಸ್ ಆಗಿದ್ದ ಇಂಡಿಗೋ ವಿರುದ್ಧ ಈಗ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ಏರುಪೇರಾಗಿದೆ. ನಿತ್ಯ 500ರಿಂದ 600 ವಿಮಾನಗಳ ಹಾರಾಟ ರದ್ದಾಗುತ್ತಿದೆ. ಇದರಿಂದ ಮೊದಲೇ ಟಿಕೆಟ್ ಬುಕ್ ಮಾಡಿದ್ದ ಪ್ರಯಾಣಿಕರು ಏರ್ಪೋರ್ಟ್ಗೆ ಆಗಮಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವ ಕಾರಣ ಏರ್ಪೋರ್ಟ್ನಲ್ಲಿ ಭಾರೀ ಸಮಸ್ಯೆಗಳಾಗಿವೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾದು ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕೂತಲ್ಲೇ ಪ್ರಯಾಣಿಕರು ಕುಳಿತಿದ್ದಾರೆ. ಊಟ ನೀರು ಬಿಟ್ಟು ಫ್ಲೈಟ್ ಹತ್ತಲು ಪ್ರಯಾಣಿಕರು ಕಾದು ಕುಳಿತಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಾಡ್ತೀವಿ ಅಂತ ಹೇಳಿದ್ರೆ ಏನೋ ಒಂದು ಆಗ್ತದೆ ಹಂಗೂ ಹೇಳ್ತಾ ಇಲ್ಲ. ಅವರು ಡೈರೆಕ್ಟ್ ಆಗಿ ನಿಮ್ಗೆ ಫ್ಲೈಟ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಮೆಸೇಜ್ ಬರ್ಬೇಕು, ನಮ್ಗೆ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬರ್ಬೇಕು. ಕೆಲವರು ಕ್ಯಾನ್ಸಲ್ ಇಲ್ಲಿ ಬಂದ್ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ಗಳು ಬರ್ತಿದೆ ಅಂತ. ಯಾರು 2-3 ಬಂದಿದೆ ಅಷ್ಟು ಬಿಟ್ರೆ ಇಲ್ಲಿ ಇಷ್ಟು ಜನ ಇದ್ವಲ್ಲ ಒಬ್ರು ಬಂದಿಲ್ಲ. ಕ್ಯಾನ್ಸಲ್ ಆಗಿದೆ ಅಂತ, ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಾವು ಬೋರ್ಡಿಂಗ್ ಪಾಸ್ ತಗೊಳ್ತಾ ಇರುವಾಗ ಅವಾಗ ಹೇಳ್ತಾ ಇದಾರೆ ಕ್ಯಾನ್ಸಲ್ ಆಗಿದೆ ಅಂತ. ಪರ್ಯಾಯ ವ್ಯವಸ್ಥೆ ಕೂಡ ಸೊ ಪರ್ಯಾಯ ವ್ಯವಸ್ಥೆ ಹೆಂಗಾದ್ರೂ ಇನ್ನೊಂದು ವೆಯ್ಟ್ ಮಾಡಿ ಏನಾದ್ರು ಆಗಬಹುದು ಅಂತ ಹೇಳ್ತಾ ಇರಬೇಕು. ಏನಾಗುತ್ತೆ ಅಂತ ಅವರು ಹೇಳ್ತಾ ಇಲ್ಲ. ಒಳಗಡೆಯಿಂದ ಹೊರಗಡೆ ಬಂದಿದ್ವಿ, ಈಗ ಒಳಗಡೆ ಹೋಗಂಗಿಲ್ಲ. ಈಗ ನಮ್ಮ ಒಳಗಡೆ ಹೋಗಿ ವಾಪಸ್ ಬಂದ್ರೆ ಫ್ಲೈಟ್ ವಾಪಸ್ ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡು ವಾಪಸ್ ಬಂದಿದ್ವಿ. ಸೊ ಭಾರಿ ಕಷ್ಟ ಆಗ್ತಾ ಇದೆ. ಇನ್ನೊಂದು ವರೆಸ್ಟ್ ಅಂತಂದ್ರೆ ನಮ್ಮ ಇಂಡಿಗೋ ವಿಮಾನಯಾನ ಸೇವೆಯಲ್ಲಿ ಸಮಸ್ಯೆ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11:59ರವರೆಗೆ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಎಕ್ಸ್ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಪ್ರಯಾಣಿಕರಿಗೆ ಸೂಚನೆ ಕೊಟ್ಟಿದೆ. ದೆಹಲಿ ಮುಂಬೈಗೆ ತೆರಳುವ ವಿಮಾನಗಳು ರದ್ದಾಗಿದ್ದಾವೆ. ವಿಮಾನ ನಿಲ್ದಾಣಕ್ಕೆ ಬರುವ ಮುನ್ನ ಪರಿಶೀಲನೆ ಮಾಡುವಂತೆ ಮನವಿ ಮಾಡಲಾಗಿದೆ. ಇಂಡಿಗೋ ವಿಮಾನ ಇಲ್ಲದೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಗಲಾಟೆ ಮಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನ ಸಿಬ್ಬಂದಿ ಮತ್ತು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಿಮಾನ ರದ್ದಾಗಿರುವ ಬಗ್ಗೆ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ವಿಮಾನ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಇತ್ತ ಕೇರಳದ ಕೊಚ್ಚಿಗೆ ತೆರಳುವ ಇಂಡಿಗೋ ವಿಮಾನಗಳು ರದ್ದಾಗಿದೆ. ಶಬರಿಮಲೆಗೆ ತೆರಳಬೇಕಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಗಂಟೆಗಟ್ಟಲೆ ಕಾದು ಸುಸ್ತಾದ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ವಿಮಾನಗಳು ರದ್ದಾದ್ರೂ ಬದಲಿ ವ್ಯವಸ್ಥೆ ಮಾಡುವಂತೆ ವ್ರತಧಾರಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಇತ್ತ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ತಂದೆಯ ಚಿತಾಭಸ್ಮವನ್ನ ಹಿಡಿದುಕೊಂಡು ಮಗಳು ಕಾದು ಕುಳಿತಿದ್ದಾಳೆ. ಹರಿದ್ವಾರಕ್ಕೆ ತೆರಳಲು ಕುಟುಂಬವೊಂದು ಇಂಡಿಗೋದಲ್ಲಿ ಟಿಕೆಟ್ ಬುಕ್ ಮಾಡಿದೆ. ಆದರೆ ವಿಮಾನ ರದ್ದಾಗಿರೋದ್ರಿಂದ ಅವಾಂತರ ಸೃಷ್ಟಿಸಿದೆ. ತಂದೆಯ ಅಸ್ಥಿಯನ್ನ ಹಿಡಿದು ಮಕ್ಕಳು ದುಃಖದಲ್ಲಿ ಕುಳಿತಿದ್ದಾರೆ. ಸಂಪ್ರದಾಯದಂತೆ ಅಸ್ಥಿಯನ್ನ ಬಿಡಲು ಆಗ್ತಾ ಇಲ್ಲ ಅಂತ ಮಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂದಿನ 3 ದಿನಗಳ ಕಾಲ ಇಂಡಿಗೋ ಫ್ಲೈಟ್ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. 11:45ಗೆ ಇದ್ದಿದ್ದು ಫ್ಲೈಟು. ಇಲ್ಲಿ ನಾವು ಅಸ್ಥಿ ಎತ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದ್ದೀವಿ. 9:30, 9:45ಗೆಲ್ಲ ರೀಚ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅಲ್ಲಿ ಅವಾಗೇ ಬಂದುಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಓನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ಅಂತ. ಆದರೆ ನಾನು ಇಂಡಿಗೋ ವಿಮಾನಗಳ ಕ್ಯಾನ್ಸಲ್ ಎಫೆಕ್ಟ್ ಮದುವೆಯಾದ ನವ ಜೋಡಿಗೂ ತಟ್ಟಿದೆ. ವಿಮಾನ ರದ್ದಾದ ಕಾರಣದಿಂದಾಗಿ ಹುಬ್ಬಳ್ಳಿಯಲ್ಲಿ ವಧೂವರರೇ ಇಲ್ಲದೆ ಆರತಕ್ಷತೆ ಕಾರ್ಯಕ್ರಮ ನಡೆದಿದೆ. ಭುವನೇಶ್ವರದಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕಾಣಿಸಿಕೊಂಡ ನವ ವಧೂವರರಿಗೆ ಕಲ್ಯಾಣ ಮಂಟಪದಲ್ಲಿದ್ದ ಸಂಬಂಧಿಕರು ಆಶೀರ್ವಾದ ಮಾಡಿದರು. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರೋ ಮೇಧಾ ಹಾಗೂ ಭುವನೇಶ್ವರದ ಸಂಗಮದಾಸ್ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ದರು. ವಧು ಮೇಧಾ ಅವರ ತವರೂರು ಹುಬ್ಬಳ್ಳಿಯಲ್ಲಿ ಬುಧವಾರ ಆರತಕ್ಷತೆ ಸಿದ್ಧತೆ ನಡೆದಿತ್ತು. ಆದರೆ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದು ಹೋಗಿದೆ. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ. ಭುವನೇಶ್ವರದಿಂದ ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಯ್ತು. ಎಲ್ಲರೂ ಬಂದು ಊಟ ಮಾಡಿ ಹೋದ್ರು, ಎಲ್ಲರೂ ಆಯಿತು, ಎಲ್ಲರೂ ವಿಶ್ ಮಾಡಿದರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕಿಗೆ. ಈಗೇನು ಅದ್ರ ಬಗ್ಗೆ ಇದಿಲ್ಲ ನಮಗೆ. ಯಾಕಂದರೆ 650 ಮಂದಿ ಸೇರಿದ್ರು. 700 ಮಂದಿದ್ದು ನಮ್ಮದು ಟಾರ್ಗೆಟ್ ಇತ್ತು.
ಆಮೇಲೆ ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೆ, ಮತ್ತೇನಿಲ್ಲ. ಬಟ್ ಇದಕ್ಕೆ ಗೌರ್ಮೆಂಟ್ನವರು ಒತ್ತು ಕೊಡಬೇಕಾಗ್ತದೆ. ಹಾಂ, ಏನಾದರೂ ಒಂದ್ ಕಡೆ ಇಂಡಿಗೋ ಫ್ಲೈಟ್ಗಳಿಲ್ಲದೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ರೆ, ಇತ್ತ ಬಸ್ಗಳು ಖಾಲಿಯಾಗಿವೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನ ವಿವಿಧೆಡೆ ಸಂಚರಿಸುವಂತಹ ಬಸ್ಗಳು ಖಾಲಿಯಾಗಿದೆ. ಕಳೆದ 3 ದಿನಗಳಿಂದ ಬಿಎಂಟಿಸಿಯ ವಾಯು ವಜ್ರ ಮತ್ತು ಕೆಎಸ್ಆರ್ಟಿಸಿಯ ಫ್ಲೈ ಬಸ್ಗಳು ನಿಂತಲ್ಲೇ ನಿಂತಿವೆ. ಸಿಬ್ಬಂದಿ ಕೊರತೆ ಸೇರಿದಂತೆ ನಾನಾ ಕಾರಣಗಳಿಂದ ದೇಶದಾದ್ಯಂತ ಇಂಡಿಗೋ ವಿಮಾನಯಾನ ಸೇವೆ ವ್ಯತ್ಯಯಗೊಂಡಿದೆ. ಹೀಗಾಗಿ ಇಂಡಿಗೋ ವಿಮಾನ ಶಿವಮೊಗ್ಗಕ್ಕೂ ಬರಲಿಲ್ಲ. ಕಳೆದ 3 ದಿನದಲ್ಲಿ 1,000ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದ್ದಾವೆ. ಬೆಂಗಳೂರು ಶಿವಮೊಗ್ಗ ಬೆಂಗಳೂರು ಮಧ್ಯೆ ಪ್ರತಿದಿನ ಇದ್ದ ಇಂಡಿಗೋ ವಿಮಾನ ಸೇವೆ ವ್ಯತ್ಯಯದಿಂದಾಗಿ ಇವತ್ತು ಇಂಡಿಗೋ ವಿಮಾನ ಸಂಚಾರ ರದ್ದಾಗಿದೆ. ಇವತ್ತು 60 ಮಂದಿ ಪ್ರಯಾಣಿಕರು ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ತೆರಳೋಕೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ರು. ಆದರೆ ವಿಮಾನ ರದ್ದಾಗಿರೋ ಬಗ್ಗೆ ಇಂಡಿಗೋ ಸಂಸ್ಥೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟಿದೆ. ಕಳೆದ 3 ದಿನಗಳಿಂದ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇಂಡಿಗೋ ವಿಮಾನದ ಪ್ರಯಾಣಿಕರ ಪರದಾಟದ ಹಿನ್ನೆಲೆ ಡಿಜಿಸಿಎ ತನ್ನ ನೂತನ ನಿಯಮವನ್ನು ವಾಪಸ್ ಪಡೆದಿದೆ. ಪೈಲಟ್ ಸೇರಿದಂತೆ ವಿಮಾನ ಸಿಬ್ಬಂದಿಯ ವಿಶ್ರಾಂತಿ ಕುರಿತಂತಹ ಹೊಸ ನಿಯಮವನ್ನು ಡಿಜಿಸಿಎ ತಕ್ಷಣವೇ ಜಾರಿಯಾಗುವಂತೆ ವಾಪಸ್ ಪಡೆದಿದೆ. ಈ ಬಗ್ಗೆ ವಿಮಾನಯಾನ ಸಚಿವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಾಹಿತಿ ಕೂಡ ನೀಡಿದ್ದಾರೆ. ಈಗ ಭಾರತಕ್ಕೆ ಪುಟಿನ್ ಭೇಟಿಯ ಸುದ್ದಿಯನ್ನು ನೋಡೋಣ. 2 ದಿನಗಳ ಭಾರತ ಪ್ರವಾಸದಲ್ಲಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದೆಹಲಿಯಲ್ಲಿರುವ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಭಾರತ ರಷ್ಯಾ ವ್ಯಾಪಾರ ಮತ್ತು ರಕ್ಷಣಾ ಒಪ್ಪಂದಗಳ ಕುರಿತು ಇಬ್ಬರೂ ನಾಯಕರು ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಬಳಿಕ ಇಬ್ಬರೂ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟರು. ಭಯೋತ್ಪಾದನೆ ವಿರುದ್ಧ ರಷ್ಯಾ ಭಾರತ ಜಂಟಿ ಹೋರಾಟ, ಬ್ಯಾಂಕಿಂಗ್ ವಲಯದಲ್ಲಿ ಎರಡೂ ದೇಶಗಳ ನೇರ ಸಹಕಾರ, ವ್ಯಾಪಾರ, ರಕ್ಷಣೆ, ಇಂಧನ ವಿಚಾರದಲ್ಲಿ ಸಹಭಾಗಿತ್ವ, ರಷ್ಯಾದಲ್ಲಿ 2 ಹೊಸ ದೂತಾವಾಸ ಕಚೇರಿ ತೆರೆಯಲು ಭಾರತದ ನಿರ್ಧಾರ, 2030ರ ವೇಳೆಗೆ ಉಭಯ ದೇಶಗಳು $100 ಬಿಲಿಯನ್ ವಹಿವಾಟು ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಇದೇ ವೇಳೆ ರಷ್ಯನ್ನರಿಗೆ 30 ದಿನಗಳ ಉಚಿತ ಇ ವೀಸಾ ನೀಡಲು ಭಾರತ ಘೋಷಿಸಿದೆ. ದ್ವಿಪಕ್ಷೀಯ ಜಂಟಿ ಸಭೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ರಷ್ಯಾ ಉಕ್ರೇನ್ ಯುದ್ಧವನ್ನು ಉಲ್ಲೇಖಿಸಿ ಭಾರತವು ಈ ವಿಷಯದಲ್ಲಿ ತಟಸ್ಥವಾಗಿಲ್ಲ, ಅದು ಯಾವಾಗಲೂ ಕೂಡ ಶಾಂತಿಯ ಪರವಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧವು ಒಳಗೊಂಡಂತೆ ಜಾಗತಿಕ ಸಂಘರ್ಷಗಳಲ್ಲಿ ಭಾರತವು ಸದಾಕಾಲ ಶಾಂತಿಯ ಪರವಾಗಿ ಇರುತ್ತೆ, ಇದನ್ನ ತಟಸ್ಥತೆ ಅಂತ ಕರೆಯಲು ಸಾಧ್ಯವಿಲ್ಲ ಅಂದಿದ್ದಾರೆ. ವ್ಲಾಡಿಮಿರ್ ಪುಟಿನ್ ಅವರು ರಷ್ಯಾ ಉಕ್ರೇನ್ ನಡುವೆ ಶಾಂತಿ ಸ್ಥಾಪನೆಗೆ ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ. ಶಾಂತಿ ಸ್ಥಾಪನೆಗೆ ಭಾರತದ ಪ್ರಾಮಾಣಿಕ ಪ್ರಯತ್ನಗಳನ್ನು ರಷ್ಯಾ ಗೌರವಿಸುತ್ತದೆ ಅಂತ ಪುಟಿನ್ ನುಡಿದರು. ಇದಕ್ಕೂ ಮೊದಲು ಮಾತನಾಡಿದ ರಷ್ಯಾ ಅಧ್ಯಕ್ಷರು, ಮೋದಿ ಭಾರತದಲ್ಲಿರುವುದು ಭಾರತೀಯರ ಅದೃಷ್ಟ ಅಂತ ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಂತ ಭಾರತಕ್ಕೆ ಬೆದರಿಕೆ ಹಾಕ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಜೊತೆಗಿನ ದ್ವಿಪಕ್ಷೀಯ ಸಭೆ ಬಳಿಕ ಮಾತನಾಡಿದ ಪುಟಿನ್, ಭಾರತಕ್ಕೆ ತೈಲ ಪೂರೈಕೆಯನ್ನ ಮುಂದುವರಿಸುವುದಾಗಿ ಹೇಳಿದ್ದಾನೆ. ಯಾವುದೇ ಕಾರಣಕ್ಕೂ ಭಾರತಕ್ಕೆ ತೈಲ ಪೂರೈಕೆ ನಿಲ್ಲಿಸುವುದಿಲ್ಲ, ಯಾರ ಬೆದರಿಕೆಗೂ ನಾವು ಹೆದರಲ್ಲ ಅಂತ ಹೇಳಿದ್ದಾರೆ. I've just mentioned it to Prime Minister. We are ready to participate in the summit on artificial intelligence scheduled to take place in India in February 2026. We will send a representative delegation. In conclusion, I would like to stress once again to the strengthening 2026ರ ಫೆಬ್ರವರಿಯಲ್ಲಿ ಭಾರತದಲ್ಲಿ ನಡೆಯಲಿರುವಂತಹ A1 ಶೃಂಗಸಭೆಯಲ್ಲಿ ರಷ್ಯಾ ಭಾಗವಹಿಸಲಿದೆ ಅಂತ ಪುಟಿನ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ವ್ಯಾಪಾರ ವೇದಿಕೆಯಲ್ಲಿ ಮಾತನಾಡಿದ ಪುಟಿನ್, ಭಾರತದ AI ಶೃಂಗಸಭೆ ಭಾಗವಹಿಸಲು ನಮಗೆ ಆಸಕ್ತಿ ಇದೆ ಎಂದಿದ್ದಾರೆ. ಇನ್ನು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಧನ್ಯವಾದ ಹೇಳಿದ್ದಾರೆ. ರಷ್ಯಾದ ನಿಯೋಗಕ್ಕೆ ಆತ್ಮೀಯ ಮತ್ತು ಆತಿಥ್ಯದ ಸ್ವಾಗತಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿ ಮತ್ತು ಭಾರತದ ಜನರಿಗೆ ನಾನು ಧನ್ಯವಾದ ಹೇಳ್ತೇನೆ. ಭೋಜನಕೂಟದಲ್ಲಿ ಪ್ರಧಾನಿ ಮೋದಿ ಅವರೊಂದಿಗಿನ ನನ್ನ ಮಾತುಕತೆಗಳು ನಮ್ಮ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಬಹಳ ಸಹಾಯಕವಾಗಿದ್ದವು ಅಂತ ಪುಟಿನ್ ಹೇಳಿಕೊಂಡಿದ್ದಾರೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ.
ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ನಿಯೋಗ ಭೇಟಿಯಾಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ತೆರಳಿ ಡಿಕೆಶಿ ಅವರನ್ನ ಸ್ವಾಮೀಜಿಗಳು ಭೇಟಿಯಾದರು. ಈಡಿಗ ಸಮಾಜ, ಛಲವಾದಿ ಸಮಾಜ, ಕುಂಬಾರ ಸಮಾಜ, ಬಂಜಾರ, ವಿಶ್ವಕರ್ಮ, ವಾಲ್ಮೀಕಿ, ಮಾದಿಗ ಸಮಾಜ ಸೇರಿದಂತೆ 12 ಸಮಾಜಗಳ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ರು. ಸಮುದಾಯ ಭವನ ಮತ್ತು ಸುತ್ತುಗೋಡೆ ನಿರ್ಮಿಸಲು ಪ್ರತಿಯೊಬ್ಬರಿಗೂ ಕೂಡ 2 ಕೋಟಿ ಮಂಜೂರು ಮಾಡುವಂತೆ ಡಿಸಿಎಂ ಡಿಕೆಶಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಶ್ರೀ ಮಠಗಳ ಶಾಖಾ ಮಠವನ್ನು ನಿರ್ಮಾಣ ಮಾಡೋದಕ್ಕೆ ಜಾಗ ಮಂಜೂರು ಮಾಡುವಂತೆಯೂ ಮನವಿ ಸಲ್ಲಿಸಿದ್ದಾರೆ. ತಮ್ಮ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ತೀಕ್ಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅಶೋಕ್ 63% ಕಮಿಷನ್ ಬಗ್ಗೆ ಉಪ ಲೋಕಾಯುಕ್ತ ಪ್ರಸ್ತಾಪ ಮಾಡಿದ್ರು. ಆದರೆ ಅವರು 2019 ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ನನಗೆ ಬುದ್ಧಿವಾದ ಹೇಳುವ ಮುನ್ನ ಆ ಆಡಿಯೋವನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಉಪ ಲೋಕಾಯುಕ್ತರು 2019 ಬಿಜೆಪಿ ಕಾಲದ್ದು ಅಂತ ಎಲ್ಲಾದರೂ ಹೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ. ನನಗೆ ಬುದ್ಧಿವಾದ ಹೇಳಕ್ ಮುಂಚೆ ಅವ್ರು ಏನು ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಕಿವಿ ಕಿವುಡಾಗಿದ್ದಾರೆ. ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ನನಗೆ ತಿಳುವಳಿಕೆ ಹೇಳೋದ್ರ ಬದಲು ನೀವು ಅವ್ರು ಏನು ಮಾತಾಡಿದ್ದಾರೆ ಫಸ್ಟು ಅದನ್ನ ನೋಡಿ. ಅವರೆಲ್ಲಾದರೂ 2019 ಹೇಳಿದ್ದೀನಿ ಅಂತ ಹೇಳಿದಾರಾ? ನನ್ನ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು ಬಿಜೆಪಿ ಕಾಲದ್ದು ಅಂತ ಎಲ್ಲ ಹೇಳಿದಾರ? ನಂದು ಎರಡನೇ ಪ್ರಶ್ನೆ ಇದು. ಅವ್ರು ಹೇಳೂ ಇಲ್ಲ, ಬಿಜೆಪಿ ಕಾಲದ್ದು ಅಂತ ಹೇಳಿಲ್ಲ. 2019 ನೀವು ಊಹೆ ಮಾಡ್ಕೊಂಬಿಟ್ರೆ ಯಾವ್ದಾದ್ರು. ಇನ್ನು ಆರು ಅಶೋಕ್ಗೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಪಾಪ ಅಶೋಕ್ ಯಾವ ಕಾಲದ್ದು ಹೇಳ್ತಾವ್ರೆ ಗೊತ್ತಿಲ್ಲ, ಫಸ್ಟ್ ಅವರು ಯಾವ ಕಾಲದ್ದು ಕೊಟ್ಟಿದ್ದಾರೆ ಅಂತ ಓದಿಕೊಳ್ಳಲಿ, ಅನಂತರ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ಲೋಕಾಯುಕ್ತ ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟ ಜೋರಾಗಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಪವರ್ ಶೇರಿಂಗ್ ಸಿನಿಮಾದಲ್ಲಿ ಇಂಟರ್ವೆಲ್ ಬಿಟ್ಟ ಹಾಗೆ ನಾಟಿ ಕೋಳಿ, ಇಡ್ಲಿ, ವಡೆ ತಿನ್ನೋಕೆ ಇಂಟರ್ವೆಲ್ ಬಿಟ್ಟಿದ್ದಾರೆ. 19ನೇ ತಾರೀಕಿನ ನಂತರ ಸಿನಿಮಾ ಮತ್ತೆ ಶುರುವಾಗುತ್ತೆ ಅಂತ ಕುಟುಕಿದ್ದಾರೆ. ಪವರ್ ಶೇರಿಂಗ್ ಇದೆ, ಅದು ಸಿನಿಮಾದಲ್ಲಿ ಇಂಟರ್ವಲ್ ಬಿದ್ದಂಗೆ. ಪವರ್ ಶೇರಿಂಗ್ ವಿಚಾರ ಕರ್ನಾಟಕದಲ್ಲಿ ಈಗ ಅರ್ಧ ಸಿನಿಮಾ ಆದಮೇಲೆ ತಿಂಡಿ ಕಾಫಿಗೆ ಈ ಕೋಳಿ, ನಾಟಿ ಕೋಳಿ ಸಾರಿಗೆ, ಆಮೇಲೆ ಇಡ್ಲಿ ವಡೆ ತಿನ್ನೋಕ್ಕೆ ಥಿಯೇಟ್ರ್ಗಳಲ್ಲಿ ಬಿಡ್ತಾರಲ್ಲ, ಹಂಗೆ ಬಿಟ್ಟವ್ರಷ್ಟೇ ಇದು.